ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಬೃಂದಾ. ಇವತ್ತು ನಮ್ಮ ಚಾನಲಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ತಪ್ಪರು ಅಂತ ಬರುತ್ತೆ. ಈ ಹಳ್ಳಿ ಸೈಡ್ ಅವ್ರಿಗೆ ಗೊತ್ತಿರುತ್ತೆ ತಪ್ಪರು ಅಂದರೆ ಏನಂತ. ಈ ಬೆಂಗಳೂರಲ್ಲಿ ಅದು ತಪ್ಪರು ಯೂಸ್ ಮಾಡೋದು ತುಂಬಾ ಕಡಿಮೆ. ಸೊ ತಪ್ಪರು ಅಂದರೆ ಏನು ಅಂದರೆ ಸೇಮ್ ಹುರುಳಿಕಾಯಿ ಬರುತ್ತಲ್ಲ, ಆ ಹುಳಿಕಾಯ್ದು ಸೇಮ್ ಇರುತ್ತೆ. ಆದರೆ ಇದು ಸ್ವಲ್ಪ ಲಾಂಗ್ ಆಗಿರುತ್ತೆ. ಅದನ್ನು ಇಂಗ್ಲೀಷಲ್ಲಿ ಲಾಂಗ್ ಬೀನ್ಸ್ ಅಂತ ಕೂಡ ಕರೀತಾರೆ. ನಂಗೆ ಅದಷ್ಟೇ ಎರಡೇ ಹೆಸರು ಗೊತ್ತಿರೋದು. ಸೊ ಹಳ್ಳಿ ಸೈಡಲ್ಲಿ ಅದನ್ನು ತಪ್ಪರು ಅಂತ ಕರೀತಾರೆ. ಬಟ್ ಇದ್ರದ್ದು ಪಲ್ಯ ಆಗಿರ್ಬೋದು, ಸಾಗು ಆಗಿರ್ಬೋದು, ಚಪಾತಿಗೆ, ಪೂರಿಗೆ, ದೋಸೆಗೆ ಸಖತ್ತಾಗಿರುತ್ತೆ. ಹಾಗೆ ಅನ್ನಕ್ಕೆ ಸೈಡಲ್ಲಿ ಕೂಡ ಯೂಸ್ ಮಾಡ್ಕೊಂಡು ತಿನ್ಬೋದು, ಸೂಪರಾಗಿರುತ್ತೆ. ಇವತ್ತು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ಈಗ ಆಲ್ರೆಡಿ ನನ್ನ ಚಾನಲ್ಗೆ 666 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಅದು ಏನಿತ್ತು ತಪ್ಪರು ಲಾಂಗ್ ಬೀನ್ಸ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪಲ್ಯ ಆಗಿರೋದ್ರಿಂದ ಇದು ತುಂಬಾ ಎಳೆದಾಗಿರುತ್ತೆ. ಸೊ ಒಗ್ಗರಣೆಯಲ್ಲೇ ಬೇಗ ಬೆಂದೋಗುತ್ತೆ. ಸೊ ಹಾಗಾಗಿ ಇದನ್ನು ಬೇಕಾದರೆ ಒಂದು ವಿಷಲ್ ಕೂಡ ಕೂಗಿಸ್ಬೋದು ಕುಕ್ಕರಲ್ಲಿ. ಸೊ ಇದನ್ನು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ಹಾಗೆ 2 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಅದನ್ನು ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಈ ಹಂತದಲ್ಲೇ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಪುಡಿ ಉಪ್ಪನ್ನ ತೊಗೊಂಡಿದ್ದೀನಿ. ಸೊ ಆ ಪುಡಿ ಉಪ್ಪನ್ನ ಪುಡಿ ಉಪ್ಪನ್ನ ಹಾಕೋದ್ರಿಂದ ಬೇಗ ಈರುಳ್ಳಿ ಬೆಂದೋಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ತಪ್ಪರು ಬೇಸಿಗೆಯಲ್ಲಿ ತುಂಬ ಯೂಸ್ ಮಾಡ್ತಾರೆ. ಅಂದರೆ ಬೇಸಿಗೆ ಫುಲ್ ಹೀಟ್ ಅಲ್ವಾ. ಸೊ ಇದು ದೇಹನ ತಂಪು ಮಾಡುತ್ತೆ. ಸೊ ಹಾಗಾಗಿ ಬೇಸಿಗೆಯಲ್ಲಿ ಜಾಸ್ತಿ ಇದು ಸ್ವಲ್ಪ ಕೋಲ್ಡ್ ಇರುತ್ತೆ. ಸೊ ಇದರಲ್ಲಿ ಪಲ್ಯ ಮಾಡ್ಬೋದು, ಸಾಗು ಮಾಡ್ಬೋದು. ನಾನಿವತ್ತು ಸಾಗು ಮಾಡ್ತಾಯಿದ್ದೀನಿ. ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಖಾರಕ್ಕೆ ಅಂತ 3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡ್ರೆ ಓಕೆ. ಬಟ್ ಇಲ್ಲಿ ನಾನು ಖಾರ ಸ್ವಲ್ಪ ಕಮ್ಮಿ. ಸೊ ಇನ್ನು ನೆಕ್ಸ್ಟು ಒಂದು ಮಸಾಲೆ ಬೇರೆ ರುಬ್ತೀವಲ್ಲ, ಸೊ ಹಾಗಾಗಿ ನಾನು 3 ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ 2-3 ಹಾಕ್ಕೋಬೋದು. ಸೊ ಇದು ಕ್ಲೀನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ 3 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಸೊ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದಕ್ಕೂ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಅದು ಫುಲ್ಲು ಯಾಕೆಂದರೆ ಅದು ಫುಲ್ಲು ಪಚ್ಚಕ್ಕಾಗಬೇಕು. ಟೊಮೊಟೊ ಏನಿದೆ ಅದು ಸ್ವಲ್ಪ ಪಚ್ಚಡಿ ಆಗಬೇಕು. ಈಗ ಟೊಮೊಟೊ ಇಷ್ಟು ಪಚ್ಚಕ್ಕಾದ್ಮೇಲೆ ಈಗ ನಾವು ಇದಕ್ಕೆ ನಾನು ಉದ್ದುದಾಗಿ ಕಟ್ ಮಾಡ್ಕೊಂಡಿರೋಂಥ ತಪ್ಪರನ್ನ ಹಾಕೋತಾ ಇದ್ದೀನಿ. ಸೊ ಇದು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇದು ತಪ್ಪರು ಅಂದರೆ ನೀವೇನು ಕನ್ಫ್ಯೂಷನ್ ಆಗೋದು ಬೇಡ. ನಾನು ಇದನ್ನು ತುಂಬಾ ಕನ್ಫ್ಯೂಷನ್ ಮಾಡಿಕೊಂಡು ತಪ್ಪರು ಅಂದರೆ ಗೂಗಲಲ್ಲಿ ತಪ್ಪರು ಅಂತ ಹೊಡೆದ್ರೆ ಅದು ಬರ್ತಾನೆ ಇಲ್ಲ. ಇದು ಹಳ್ಳಿಗಳ ಕಡೆ ಸೈಡಲ್ಲಿ ಇದನ್ನು ತಪ್ಪರು ಅಂತ ಹೇಳ್ತಾರೆ. ಅಂದರೆ ಇದು ಒಳ್ಳೆ ಉದ್ದಕ್ಕೆ ಇರುತ್ತೆ. ಹುಳಿಕಾಯಿ ಥರನೇ ಸೇಮ್ ಇರುತ್ತೆ. ಇದರಲ್ಲಿ ಹುಳಿಕಾಯಿನ ನಾವು ಹೇಗೆ ಮುರಿತೀವಿ ಹಾಗೆ ಕೂಡ ಮುರಿಬೋದು. ನಾನಿಲ್ಲಿ ಚಿಕ್ಕದಾಗಿ ಪಲ್ಯ ಅಥವಾ ಸಾಗು ಮಾಡೋದ್ರಿಂದ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಮಸಾಲೆ ಇಟ್ಬಿಟ್ಟು ಸ್ವಲ್ಪ ಬೇಳೆ ಮತ್ತು ಹೆಸರು ಕಾಳು ಹಾಕ್ಬಿಟ್ಟು ಇನ್ನೂ ಒಂಥರ ಸಾಗು ಮಾಡ್ತಾರೆ. ಅದು ಸೂಪರಾಗಿರುತ್ತೆ. ಅದು ಅನ್ನಕ್ಕೆಲ್ಲ ಹಾಕ್ಕೊಂಡು ತಿನ್ಬೋದು. ಇದು ಜಸ್ಟ್ ಚಪಾತಿಗೆ, ದೋಸೆಗೆ ಸೈಡ್ ಡಿಶ್ ಥರ ಸಾಗು ಥರ ಮಾಡ್ಕೊಂಡು ತಿನ್ಬೋದು. ಜಸ್ಟ್ ಈ ಥರ ಉರಿತಾ ಇದ್ದೀನಲ್ಲ, ಟೊಮೆಟೊ, ಈರುಳ್ಳಿ ಹಾಗೆ ಸ್ವಲ್ಪ ತಪ್ಪರು ಹಾಕಿ ಉರಿತಾ ಇದ್ದೀನಲ್ಲ, ಇದಕ್ಕೆ ಸ್ವಲ್ಪ ಕಾಯಿ ತುರಿ ಉದುರಿಸ್ಬಿಟ್ರೆ, ಒಂದು ಸ್ವಲ್ಪ ಸಾಂಬಾರು ಪುಡಿ ಏನಿದೆ ಅದನ್ನು ಉದುರಿಸ್ಬಿಟ್ರೆ ಇದು ಅಲ್ಲಿಗೆ ಪಲ್ಯ ಆಗುತ್ತೆ. ಈ ಪಲ್ಯನೂ ಕೂಡ ಸೂಪರಾಗಿರುತ್ತೆ. ಸೊ ಈಗ ಇದಿಷ್ಟು ಹಾಕಿದ್ದೀನಿ. ಅಂದರೆ ನಾನಿಲ್ಲಿ 1 ಮುಕ್ಕಾಲು kg ತೊಗೊಂಡಿದ್ದೀನಿ.
ಸೊ ಮುಕ್ಕಾಲು ಕೆ ಜಿನೂ ಕೂಡ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ ಅದು ಬೆಂದು ಒಂದು ಮುಕ್ಕಾಲು ಕೆ ಜಿ ಇರೋದು ಒಂದು ಅರ್ಧ ಕೆ ಜಿ ಆಗುತ್ತೆ, ಅಂದರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಬೆಂದಾದಮೇಲೆ. ಸೊ ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಕ್ಲೀನಾಗಿ ಹುರ್ಕೊಬೇಕು. ಇದು ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, ಒಂದು 20 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಇದು. ಕ್ಲೀನಾಗಿ ನನಗೆ ಬಾಣಲೆ ಸ್ವಲ್ಪ ಚಿಕ್ಕ ಇರೋದ್ರಿಂದ ಸೊ ಹಾಗಾಗಿ ಅದನ್ನು ಕ್ಲೀನಾಗಿ ಎಲ್ಲ ಬೇಯಬೇಕಲ್ವ. ಸೊ ಹಾಗಾಗಿ ನಾನು ಈ ಥರ ಟರ್ನ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬೇಸಿಗೆಲಂತೂ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ಇದು 1-3 ವೀಕ್ಸ್ ಹಿಂದಿಂದು ವೀಡಿಯೋ ಇದು. ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಆಗಿರಲಿಲ್ಲ. ಈ 1 ವೀಕು ತುಂಬಾ ಏನೋ ಹುಷಾರಿರಲಿಲ್ಲ, ಸ್ವಲ್ಪ ಸುಸ್ತು, ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಸೊ ಈ ಎಲ್ಲದ್ರ ಮಧ್ಯೆ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆಲ್ಲ ಆಗ್ತಾನೇ ಇರಲಿಲ್ಲ. ಸೊ ಹಾಗಾಗಿ ನಾನು 1 ವಾರ ಯಾವ ವಿಡಿಯೋ ಕೂಡ ಹಾಕೋಕ್ಕೆ ಆಗಲಿಲ್ಲ. ಸೊ ವಿಡಿಯೋಗಳೆಲ್ಲ ರೆಡಿ ಇದೆ, ಅದಕ್ಕೆ ಎಡಿಟಿಂಗ್ ಮಾಡಬೇಕು, ವಾಯ್ಸ್ ಓವರ್ ಮಾಡಬೇಕು. ಯೂಟ್ಯೂಬ್ ಅಂತೂ ತುಂಬಾ ಕಷ್ಟನೇ ಇದೆ, ತುಂಬ ಏನು ಈಸಿ ಅನ್ನೋ ಮಾತೇ ಇಲ್ಲ. ತುಂಬಾ ಕಷ್ಟ ಇದೆ. ನಾವು ಎಷ್ಟು ಎಫರ್ಟ್ ಆಗಿ ಮಾಡ್ತೀವಿ ಅದು ಅಷ್ಟು ಜನಕ್ಕೆ ರೀಚ್ ಆಗುತ್ತೆ. ನೋಡಿ ನಾನೀಗ ಇಲ್ಲಿ ಸ್ವಲ್ಪ ಸಾಂಬಾರು ಪುಡಿ, ಅಂದರೆ ತಿಳಿ ಸಾಂಬಾರಿಗೆ ಏನು ಪುಡಿ ಮಾಡ್ಕೊಂಡಿರ್ತೀವಿ ಆ ಪುಡಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಅದು ಸ್ವಲ್ಪ ತಪ್ಪರು ಏನಿದೆ ಅದು ಸ್ವಲ್ಪ ಖಾರನೂ ಎಲ್ಲ ಇಟ್ಕೋಬೇಕಲ್ಲ, ಉಪ್ಪು ಖಾರ ಹುಳಿ ಇಟ್ಕೊಂಡ್ರೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಇದು ನಾರ್ ಥರ ಏನಿರಲ್ಲ, ಫುಲ್ಲು ಹುಳಿಕಾಯಿ ಪಲ್ಯ ತಿಂದರೆ ಹೇಗಿರುತ್ತೆ ಆ ಥರನೇ ಸಕ್ಕತ್ತಾಗಿರುತ್ತೆ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಮಾಡೋದ್ರಿಂದ ಅದು ಸಾಗು ಟೈಪು ಇನ್ನೂ ಸೂಪರಾಗಿರುತ್ತೆ. ಬೇಕಾದರೆ ಇದನ್ನು ಅನ್ನ ಕೂಡ ತಿನ್ಬೋದು, ಬಟ್ ಅನ್ನಕ್ಕೆ ಅಷ್ಟೊಂದು ಇದು ಚೆನ್ನಾಗಿರಲ್ಲ. ಇನ್ನೂ ಒಂಥರ ಸಾಗು ಬರುತ್ತೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಹಾಕ್ತೀನಿ. ಅದು ಅದರಲ್ಲಿ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ಸೂಪರಾಗಿ ಬರುತ್ತೆ. ಈಗ ಇದಕ್ಕೆ ಈ ಹಂತದಲ್ಲೇ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬೌಲ್ ಆಗುವಷ್ಟು ಒಂದು ಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಟೊಮೊಟೊ, ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಅಂದರೆ ತಿಳಿ ಸಾರಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಕಾಯಿಯಲ್ಲಿ ನಾನು ಜಾಸ್ತಿ ತೊಗೊಂಡಿಲ್ಲ, ಅಂದರೆ ಒಂದು ಚಿಕ್ಕ ಬೌಲಲ್ಲಿ ಅಂದರೆ ಒಂದು ಅರ್ಧ ಹೋಳಿರಬೇಕು ಕಾಯಿ, ಸೊ ಅದಷ್ಟೇ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಸ್ವಲ್ಪ ಸಾಗು ಟೈಪ್ ಮಾಡೋಣ ಅಂತ. ಸೊ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ಅದು ಹಸಿ ವಾಸನೆ ಏನಿದೆ ಅದನ್ನು ಹುರ್ಕೊಬೇಕು. ಹುರ್ಕೊಂಡಾದಮೇಲೆ ಸ್ವಲ್ಪ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಇದು ಆಲ್ರೆಡಿ ಒಂದು 75% ಬೆಂದೋಗಿದೆ, ಇನ್ನು ಒಂದು 15% ಬೆಂದರೆ ಸಾಕಾಗೋಗುತ್ತೆ. ತುಂಬ ಏನು ಬೇಯೋದು ಬೇಡ, ತುಂಬ ಬೆಂದೋದ್ರೆ ಅದು ತುಂಬ ಪಚ್ಚಕ್ಕಾಗಿಬಿಡುತ್ತೆ. ಸೊ ಇದಿಷ್ಟ ಆದರೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕ್ಲೀನಾಗಿ ಈಗ ನೋಡಿ ಇದಿಷ್ಟ ಆದರೆ ಇದಿಷ್ಟು ಬೆಂದರೆ ಅಲ್ಲಿಗೆ ತಪ್ಪರುದ್ದು ಸಾಗು ರೆಡಿ ಆಗುತ್ತೆ. ಇದನ್ನು ಚಪಾತಿಗೆ, ಪೂರಿಗೆ, ದೋಸೆಗೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ ಯು ಸೋ ಮಚ್.